शिवानी और आप देख रहे हैं बीजापुर एक्सप्रेस। चलते हैं खबरों की ओर। ಅಧಿಕಾರ ಬಂದ ತಕ್ಷಣ ಇವಾಗ ಬಿಜಾಪುರ ಬಹಳ ಕಡೆಗಣನೆ ಒಳಗಾಗಿದೆ. ಅದು ಅಲ್ಪಸಂಖ್ಯಾತರ ವಿಷಯದಲ್ಲಿ ಪ್ರತಿ ಬಾರಿ ಯಾವುದೇ ಸ್ಥಾನಮಾನ ವಿಧಾನ ಪರಿಷತ್ ಅಥವಾ ಬೇರೆ ನಿಗಮ ಮಂಡಳಿಗಳು ಸಂಬಂಧಪಟ್ಟಂಗೆ ಗುಲ್ಬರ್ಗ ಅಥವಾ ಬೆಂಗಳೂರು ಹುಬ್ಳಿ ಈ ಭಾಗಕ್ಕೆ ಆದ್ಯತೆ ಕೊಡ್ತೀವಿ. ಈ ಭಾಗದ ಅಲ್ಪಸಂಖ್ಯಾತರನ್ನು ಪರಿಗಣಿಸಲ್ಲ, ಅವ್ರಿಗೆ ಆದ್ಯತೆ ಕೊಡ್ತಾ ಇಲ್ಲ. ಮತ್ತೆ ಇಲ್ಲಿ ವಿಜಯಪುರ ಕ್ಷೇತ್ರದಲ್ಲೂ ಅಲ್ಪಸಂಖ್ಯಾತರನ್ನ ನಾಮಮಾತ್ರ ಏನು ಇದು ಕೊಡ್ತೀರಾ, ಆಮೇಲೆ ಅವ್ರನ್ನ ಸೋಲಿಸ್ತೀವಿ, ಪಕ್ಷದವರೇ ಕೈ ಜೋಡಿಸ್ತಾರೆ ವಿರೋಧಿಗಳ ಜೊತೆಗೆ. ಈ ತರ ದೊಡ್ಡ ಆರೋಪಗಳೆಲ್ಲ ಇದೆ. ಪಕ್ಷದಲ್ಲಿ ಬಹಳ ಅಸಮಾಧಾನಗಳು ಇದಾವೆ ಅಲ್ಪಸಂಖ್ಯಾತ ಮುಖಂಡರು. ಇದಕ್ಕೆ ನಿಮ್ಮ ಹೈಕಮಾಂಡ್ ಗಮನಕ್ಕೆ ಬಂದಿದೆಯಾ ಅಥವಾ ಅದಕ್ಕೆ ಪರಿಹಾರ ಇಲ್ಲ? ಫಸ್ಟು ನಮ್ಮಲ್ಲಿ ನಮ್ಮ ಪಕ್ಷ ಎಲ್ಲ ಸಮಾಜದವ್ರಿಗೆ ಅವಕಾಶ ಅಧಿಕಾರ ಕೊಡುವಂಥ ಕೆಲಸ ನಾವು ಮಾಡ್ತೀವಿ. ನಾವು ವಿಶೇಷವಾಗಿ ಅಲ್ಪಸಂಖ್ಯಾತರ ಬಗ್ಗೆ ಕೇಳಿದ್ವಿ, ಅದಕ್ಕೆ ನಾನು ಹೇಳ್ತೀನಿ. ಈಗಾಗಲೇ ಮುಷರೀಫ್ ಅವರಿಗೆ ನಾವು ಟಿಕೆಟ್ ಕೊಟ್ಟಿದ್ವಿ. ಈಗ ವರ್ಷ ಚೇರ್ಮನ್ ಕೂಡ ಆಗಿದ್ದಾರೆ ಅಲ್ವಾ? ಕೊಟ್ಟರು. ಅದರಿಂದ ಆತ್ಮಹತ್ಯೆಗೆ ಇನ್ನೂ ಹೆಚ್ಚು ಕೊಡ್ಬೇಕಂತ ಏನ್ ನಿಮ್ಮ ಆಸೆ ಇದೆ ಆ ವಿಚಾರವನ್ನು ವರಿಷ್ಠರಿಗೆ ತಲುಪಿಸ್ತೀವಿ. ಇಲ್ಲ ಪಕ್ಷದ ಅಲ್ಲ ನಾನು ನಿಮ್ಗೆ ನಿಮ್ಮ ಭಾವನೆ ಹೇಳಿದ್ ನಾನು ಭಾವನೆ ಜನರಿಗೆ ಈ ಅಲ್ಪಸಂಖ್ಯಾತಗಿಂತ ಅಲ್ಲಲ್ಲ, ಈ ಸಮಾಜದ ಭಾವನೆ ನಿಮ್ಮ ಮೂಲಕ ನಮ್ಗೆ ತಲುಪಿಸ್ತಾ ಇವ. ಕಾಂಗ್ರೆಸ್ ಮುಖಂಡರೇ ಸೋಲಿಸ್ತಾರೆ. ಯಾಕೆ ಅಂದ್ರೆ ಒಂದು ಅಲ್ಪಸಂಖ್ಯಾತನ ಅಂತ ಇದು ದೊಡ್ಡ ಆರೋಪ ಇದೆ. ಅವರೇ ಕೈ ಜೋಡಿಸ್ತಾರೆ ಮತ್ತು ಬಿಜೆಪಿ ಜೊತೆ ಒಳಗಿನ ಶಾಮೀಲಾಗಿ ಕಾಂಗ್ರೆಸ್ ಮುಖಂಡರಿಗೆ ಸೋಲಿಸ್ತಾರೆ ಅನ್ನೋಂತ ಆರೋಪ. ಇಲ್ಲ ನಿಮ್ಮ ಆರೋಪಕ್ಕೆ ಸಾಮಾನ್ಯ ಜನ ಹೇಳ್ತಾರೆ, ಅದು ಪೊಲಿಟಿಕಲ್ ಆರೋಪ ಇಲ್ಲ. ಒಂದು ಸಿಂಪಲ್ ಎಕ್ಸಾಂಪಲ್, ಎಲ್ಲಾ ಕಡೆ ಬೋರ್ಡ್ ಕಾರ್ಪೊರೇಷನ್ ಅರ್ಬನ್ ಡೆವಲಪ್ಮೆಂಟ್ ಗಿಡಿ ಎಲ್ಲಾ ಕಂಟಿನ್ಯೂ ಮಾಡಿದ್ರು. ಬಿಜಾಪುರ್ಗೆ ಅರ್ಧ ಇದು ಕೊಟ್ಟಿಸಿಂದ ಕಟ್ ಮಾಡಿದ್ರು. ಏನ್ ವಿಷಯ ಅದು? ಅಲ್ಲ ಟರ್ಮ್ ಎಷ್ಟಿದೆ ಗಾಡಿ ಎಲ್ಲಾ ಕಡೆ ಅರ್ಬನ್ ಡೆವಲಪ್ಮೆಂಟ್ ಎಲ್ಲಾ ಕಡೆ ಎಕ್ಸ್ಟೆಂಡ್ ಮಾಡಿದ್ರು ಟರ್ಮ್ ಮಾಡಿದ್ರು. ಬಿಜಾಪುರ್ ಅದೇ ಸುಮಾರು 2 ವರ್ಷ ಅಷ್ಟು ಮಾಡಿದಾರಂತೆ. ಹೊಸ ನೇಮಕ ಆಗತ್ತೆ. ಈ ಬಜೆಟ್ ಆದ್ಮೇಲೆ ಇಲ್ಲ ನೀವು ಹೇಳಂತ ಮಾತು ಒಂದು ಅರ್ಥ ಆಯ್ತು. ನಾನು ಇದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ. ಗುಲ್ಬರ್ಗ ಅಲ್ಲಿ ಇಲ್ಲ ಹುಬ್ಳಿ ಸೆಂಟ್ರಲ್ ಪ್ಲೇಸ್ ಆಗತ್ತಂತ ಕೊಟ್ಟಿ ಅಲ್ಲಿ ಪ್ರಪೋಸಲ್ ಕಲರ್ ಇಲ್ಲ ಪ್ರಪೋಸಲ್ 10 ವರ್ಷದಿಂದ ಹಜ್ ಭವನಕ್ಕೆ ಅಲ್ಲಿ ಹೋರಾಟ ನಡೀತಾ ಇತ್ತು. 10 ವರ್ಷದಿಂದ ಅದು ಬೇಡಿಕೆ ಇತ್ತು. ನಾವು ಲಾಸ್ಟ್ ಟೈಮ್ ಇವನ್ ಎಲೆಕ್ಷನ್ ಅಲ್ಲೂ ಕೂಡ ಅದನ್ನ ನಮ್ಮ CM ಕೂಡ ಅದನ್ನ ಪ್ರಸ್ತಾವ ಮಾಡಿದ್ರು. ಗುಲ್ಬರ್ಗ ಮತ್ತೆ ಹುಬ್ಳಿ ಮತ್ತೆ ಮಂಗಳೂರು ಈ 4 ವಿಜಯಲ್ಲಿ ಮಾಡ್ಬೇಕಂತ ಹೇಳಿದ್ ನಡೆದಂಗೆ ಹೇಳಿದ್ದಾರೆ. ಇವತ್ತು ಅನೌನ್ಸ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಬಹುಶಃ ನಾವು ಡಿಸ್ಕಸ್ ಮಾಡಿದೆ, HK ಪಾಟೀಲ್ ಕೂಡ ಡಿಸ್ಕಸ್ ಮಾಡಿದೆ. ಈ ವಿಶೇಷವಾಗಿ ಈ ಜಿಲ್ಲೆಯಲ್ಲಿ ಟೂರಿಸಂಗೆ ಹೆಚ್ಚು ಒತ್ತನ್ನು ಕೊಡ್ಬೇಕಂತ ಈಗಾಗಲೇ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಬಗ್ಗೆ ಚರ್ಚೆ ಮಾಡಿರ್ಬೋದು. ನಾವು ಕೂಡ ನಮ್ಮ ಟೂರಿಸಂ ಮಿನಿಸ್ಟರ್ ಚರ್ಚೆ ಮಾಡಿ ಮತ್ತೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಚರ್ಚೆ ಮಾಡಿ ಯಾವ ರೀತಿಯಲ್ಲಿ ಇಲ್ಲಿ ಈ ಭಾಗಕ್ಕೆ ಹೆಚ್ಚು ಇಲ್ಲ ನಮ್ಮ MLC ಫಂಡ್ ಇಲ್ಲಿ, ಯಾಕಂದ್ರೆ ನಮ್ದು ಲೋಕಲ್ ಬಾಡೀಸು ನಮ್ಮ 3 ಜಿಲ್ಲೆ ಬಿಟ್ಟು ಬೇರೆ ಎಲ್ಲಿ ಕೊಡಕ್ ಬರೋದಿಲ್ಲ. ಧಾರವಾಡ, ಗದಗ ಮತ್ತೆ ಹಾವೇರಿ ಬಿಟ್ಟು ನಮ್ಮಲ್ಲಿ ಕೊಡಕ್ ಬರಲ್ಲ. ಬೇರೆ ಶಾಸಕರು ಇದ್ದಾರೆ, ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಬಟ್ MLC ಫಂಡ್ ಬೇಡ, ಟೂರಿಸಂ ಪಾಲಿಸಿಯಲ್ಲೇ ಈ ಜಿಲ್ಲೆಗೆ ಏನು ಹೆಚ್ಚು ಮಾಡಬೇಕು ಅದ್ರ ಬಗ್ಗೆ ಈಗಾಗಲೇ ಮಾಹಿತಿ ಕೊಡ್ತೀವಿ. ಬಹುಶಃ ಬಂದರೆ ಒಂದ್ಸಲ ನೀವು ಕೂಡ ಬಂದರೆ ನಮ್ಮ ಲಾ ಮಿನಿಸ್ಟ್ರು ಮತ್ತು ಡಿಸ್ಟ್ರಿಕ್ಟ್ ಕೂಡ ಚರ್ಚೆ ಮಾಡ್ಬೋದು.